ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಚಿಲ್ರೆ ಶೋಕಿ. ಕಾರು ಅಂತ ಪೋಸ್ಕೋಣ. ಈ ಲೈನ್ಸ್ ಇಡೋ ಬದಲು ನಾವೇ ವೇಸ್ಟು, ಈ ಫಿಲ್ಮ್ ನೋಡಿದ್ರೆ ನಿಮ್ ಟೈಮು ವೇಸ್ಟು ಅಂತ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಈ ಫಿಲ್ಮ್ ಅಲ್ಲಿ ನಮ್ ಹೀರೋಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ್ ಕೆಲ್ಸ ರೀಸನ್ ಇಲ್ದಂಗೆ ಹೀರೋ ಹತ್ರ ಬೈಸ್ಕೊಳ್ಳೋದು. ಬೇಕಿತ್ತೇನೆ ಇದೆಲ್ಲ ನಿಂಗೆ ಕರೀನ್ ಮಗನೆ. ಅಲ್ಲಿ ಆ ಕರೀನ್ ಕಾಟ, ಇಲ್ಲಿ ಈ ಕರೀನ್ ಕಾಟ. ಪೇವರ್ಸೆ. ಈ ಫಿಲ್ಮ್ ಅಲ್ಲಿ ಹೀರೋಗೆ ಯಾರ ಐಡಿಯಾ ಕೊಡ್ತಾರೋ ಅಣ್ಣ ಅವ್ರ ಸಾಮಾನ್ಯ ಅಡ ಇಟ್ಟು ಐಡಿಯಾ ಯೂಸ್ ಮಾಡ್ಕೊಂತಾನೆ. ಏನಾದ್ರು ಐಡಿಯಾ ಕೊಡು, ಬಟ್ಟೆ ತಗೊಂಡೋಗ್ ಕೊಡು ಮಗ. ನನ್ ಬೈಕು ಸೇಟ್ ಹತ್ರ ಸೇಫ್ ಆಗಿರುತ್ತೆ. ಬಾರ ಆ ಹುಡುಗಿ ನಮ್ ಜಿಮ್ಗೆ ಬರೋದು, ನೀನು ಬಂದ್ ಸೇರ್ಕೋ, ಕಾಂಟ್ಯಾಕ್ಟ್ ಆಗುತ್ತೆ. ಗುರು ಫೋನು ಕ್ಯಾಶಿಯರ್ ಹತ್ರ ಕೊಟ್ಟಿರ್ತೀನಿ, ಇಸ್ಕೋ. ಎಲ್ಲಾ ಫಿಲ್ಮ್ ಅಲ್ಲೂ ಕೃತಜ್ಞತೆಗಳು ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ, ಈ ಫಿಲ್ಮ್ ಅಲ್ಲಿ ಕೃತಜ್ಞತೆಗಳು ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ. ಯಾಕೆ ಅಂತ ಅಂದ್ರೆ ಅದನ್ನೆಲ್ಲ ಹಾಡಲ್ಲೇ ಸೇರ್ಸ್ಕೊಂಡ್ ಹೇಳಿದ್ದಾರೆ. ಈ ಸಾಂಗು ಯಾವ ಮಟ್ಟಕ್ಕೆ ಡಿಫ್ರೆಂಟ್ ಐತಿ ಅಂದ್ರೆ ಸಾಂಗ್ ಅಲ್ಲೇ ಅಂಗಡಿಗಳು ಪ್ರಮೋಷನ್ ಮಾಡಿದ್ದಾರೆ. ಈ ಸಾಂಗ್ ಅಲ್ಲಿ ನನ್ ಮಕ್ಳು ಹಾಕೋ ಸ್ಟೆಪ್ಸ್ ನ ನೋಡಿದ್ಮೇಲೆ ಇಡೀ ದಿನ ನೋಡಿದ್ದೆಲ್ಲ ಹಳದಿ ಕಾಣ್ಸಕತ್ತಿತ್ತು. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಈ 4 ಜನ ನಮ್ ಹೀರೋಗೆ ಏನೋ ಹಾಕೋದಿಕ್ಕೆ ಹೆವಿ ಡಿಸ್ಕಷನ್ ಮಾಡ್ತಿರ್ತಾರೆ. ನನ್ ಮಗನ್ ಬಿಡ್ಬಾರ್ದು ಕಣ್ರ, ಇವತ್ತು ಆಚೆ ಬಿಡ್ಬೇಕು. ವಿಷಯ ಏನಾದ್ರು ಸ್ವಲ್ಪ ಲೀಕ್ ಆದ್ರು ನನ್ ಮಗ ಎಸ್ಕೇಪ್ ಆಗ್ಬಿಡ್ತಾನ. ನೀವೇನಾದ್ರೂ ಈ 4 ಜನ ನಮ್ ಹೀರೋಗೆ ಚೂರಿನೋ ವಿಷಾನೋ ಹಾಕಿ ಹೀರೋನ ಇಂಟ್ರೊಡಕ್ಷನ್ ಅಲ್ಲೇ ಸಾಯಿಸ್ತಾರೆ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು. ಅಣ್ಣ ಈ ಕೆಲ್ಸ ಆಗ್ಲೇ ಅವನ್ ಸಿಕ್ಕಾಗ್ಲೇ ಮಾಡ್ಬೋದಿತ್ತು. ಸುಮ್ನೆ ನಾಯಿಗಳ ತರ ಬೀದಿ ಓಡೋ ಅವಶ್ಯಕತೆ ಇರ್ಲಿಲ್ಲ. ಅದಲ್ದೆ ಈ ಬೀದಿಲಿರೋ ಯಾರಿಗೂ ಕೆಲ್ಸ ಇಲ್ಲ ಅಂತ ತೋರ್ಸೋ ಅವಶ್ಯಕತೆನೂ ಇರ್ಲಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಾಜ್ಯದಲ್ಲಿಲ್ಲ. ಬಾಟ್ಲ್ ತಗೊಂಡ್ ತಲೆ ಬುಡ ಹೊಡೆದ ಹಾಕ್ಬಿಡ್ತೇನೆ. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ಮೋಸ್ಟ್ಲಿ ಬಜೆಟ್ ಪ್ರಾಬ್ಲಮ್ ಇತ್ತು ಅನ್ಸತಿ. ಅದಕ್ಕೆ ಫಿಲ್ಮ್ ಅಲ್ಲಿರೋ ಜೂನಿಯರ್ ಆರ್ಟಿಸ್ಟ್ ಗಳನ್ನೇ ಡಾನ್ಸ್ ಮಾಡ್ಸಕತ್ತಾರೆ. ಪಾಪ ಇವ್ರ ತಾನೇ ಏನ್ ಮಾಡಕ್ ಹೋಗ್ತಾರೆ. ಪೇಮೆಂಟ್ ಜಾಸ್ತಿ ಸಿಗುತ್ತೆ ಅನ್ನೋ ಖುಷಿಗೆ ಮಾಡಕ್ ಬರ್ಲಿದ್ರು ಕಷ್ಟಪಟ್ಟು ಸ್ಟೆಪ್ ಹಾಕತ್ತಾರೆ. ಈ ದರಿದ್ರ ಡಾನ್ಸ್ ಗಳ ಮಧ್ಯ ವರ್ಸ್ಟ್ ಆಗಿರೋ ಗ್ರೀನ್ ಸ್ಕ್ರೀನ್ ಬಣ್ಣದ ಎಫೆಕ್ಟ್ ಬೇರೆ. ಚಪ್ಪಾಳೆ ತಟ್ಟಿದ್ರು, ಹೈಫೈ ಮಾಡಿದ್ರು, ಹಿಂಗೆ ಬೇಡದಿರೋ ಜಾಗಕ್ಕೆಲ್ಲ ಹಾಕ್ಯಾರೆ. ಈ ಕಿತ್ತೋಗಿರೋ ಸಾಂಗ್ ಅಲ್ಲಿ ನಾನ್ ಸೆನ್ಸ್ ಲಿರಿಕ್ಸ್ ಹೇಳೋದಕ್ಕೆ ಈ ಹುಡುಗಿ ಬೇರೆ. ನೆಕ್ಸ್ಟ್ ಈ ಸೀನ್ ಅಲ್ಲಿ ಅವನ್ ಫ್ರೆಂಡಿಗ್ ಬಣ್ಣ ಹಾಕೋ ಬದಲು ಹೀರೋಯಿನ್ ಮೇಲೆ ಬಣ್ಣ ಹಾಕ್ಬಿಡ್ತಾನೆ. ಇವನ್ ಬಣ್ಣ ಹಾಕಿದ ಹಂಗಿರ್ಲಿ, ಹೋಳಿ ಹಬ್ಬದ ದಿನ ವೈಟ್ ಅಂಡ್ ವೈಟ್ ಅಲ್ಲಿ ಕಾಲೇಜಿಗೆ ಹೋಗ್ತಿರೋ ಇವಳು ಐಕ್ಯೂ ನಮ್ ಮನೆ ರೂಮ್ ಟೆಂಪರೇಚರ್ ಅಷ್ಟೇ ಇರ್ಬೇಕು ಅನ್ಸ್ತತಿ. ಅಕ್ಕ ಬಟ್ಟೆ ಹಾಳಾದ್ರೆ ತೊಳಿಬಹುದು, ಇಲ್ಲ ಹೊಸವ್ ತಗೋಬಹುದು. ಆದ್ರೆ ನೋಟ್ಸ್ ನ ಹೊಸದಾಗಿಂದ ಬರೆಯೋಷ್ಟರಲ್ಲಿ ಕೈಗೆ ಲಕ್ಕ ಹೊಡೆದಂಗ ಆಕತಿ. ಕಾಲೇಜಲ್ಲಿ ಹುಡುಗಿರ್ಗೆ ನೈಸ್ ಮಾಡಿ ಚಾಕ್ಲೇಟ್ ಕೊಟ್ಟು ನೋಟ್ಸ್ ಬರ್ಸೋ ನಮಗ್ ಗೊತ್ತು ನೋಟ್ಸ್ ಬೆಲೆ ಏನು ಅಂತ. ಹೀರೋಯಿನ್ ಅಪ್ಪ ಹೆವಿ ಸ್ಟ್ರಿಕ್ಟ್. ಮಗಳ ಬಟ್ಟೆ ಗಲೀಜಾಗಿದ್ದಕ್ಕೆ ಯಾವ ಲೆವೆಲ್ ಬುದ್ಧಿ ಹೇಳ್ತಂಗ್ ಕೇಳ್ರಿ. ಬಟ್ಟೆ ಮನಸ್ಸು ಮೈ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೋಬೇಕು. ಕಾರು ಅಂತ ಪೋಸ್ಕೋಣ. ಇನ್ನು ಹೀರೋ ಅಪ್ಪಂಗು ನಮ್ಮ ಅಪ್ಪಂಗು ಡಿಫ್ರೆನ್ಸ್ ಏನು ಇಲ್ಲ ಬಿಡ್ರಿ. ಅದ್ ಯಾವ್ದೋ ಬೀದಿ ದನ ಮೈ ಎಲ್ಲ ಮಣ್ಣು ಮೆತ್ಕೊಂಡು ಮನೆಗೆ ನುಗ್ಗೈತೆ, ಬಾರೆ ಓಡಿಸ್ಬಾರೆ. ಸ್ವಲ್ಪ ಸ್ನಾನಕ್ಕೆ ಬಿಸಿನೀರಿಡಮ್ಮ. ಯಾರ್ ಸಾವಿಗೆ ಹೋಗ್ ಬಂದಿದ್ದಾನೆ ಅದನ್ನ ಕೇಳು. ಬಾಟ್ಲ್ ತಗೊಂಡ್ ತಲೆ ಬುಡ ಹೊಡೆದ ಹಾಕ್ಬಿಡ್ತೇನೆ. ಒಂದ್ 20 ರೂಪಾಯಿ ಕೊಟ್ರೆ ತೆಂಗಿನಕಾಯಿ ಸಿಗಲ್ವಾ? ಇದೆಲ್ಲ ಯಾಕೆ ಸುಮ್ನೆ? 50 ರೂಪಾಯಿ ಕೊಟ್ರೆ ಊಟನೇ ಸಿಗುತ್ತಲ್ಲ. ಮನೇಲಿ ಯಾಕೆ ಅಡಿಗೆ ಮಾಡ್ಬೇಕು? ಅಲ್ಲಿ ಆ ಕರೀನ್ ಕಾಟ, ಇಲ್ಲಿ ಈ ಕರೀನ್ ಕಾಟ. ಆದ್ರೆ ಇವನ್ಗಿಂತ ನಮ್ಮಪ್ಪಂಗೆ ಚಾನ್ಸ್ ಕೊಡ್ಬೋದಿತ್ತು. 2 ಮಾತು ಜಾಸ್ತಿನೇ ಬೈತಿದ್ರು. ಅಣ್ಣ ಮಾದೇಶ ಆಗೋದಿಕ್ಕೆ ಮೊದಲನೇ ಹೆಜ್ಜೆ ಇಡಕತ್ತಾನೆ. ಇವ್ರ ಡೈರೆಕ್ಷನ್ ಲೆವೆಲ್ ನೋಡ್ರಿ. ದೇವಸ್ಥಾನದ ಹತ್ರನೇ ಮಡಿಕೆಲಿ ಡ್ರಿಂಕ್ಸ್ ಮಾಡ್ತಿದ್ರು, ಯಾರು ಬಂದ್ ಜೋರ್ ಮಾಡೋದಿಲ್ಲ. 2ನೇ ಕ್ಲಾಸ್ ಹುಡುಗರ ಹತ್ರ ಮಾಡ್ತಿದ್ರ ಡೈರೆಕ್ಷನ್ ನ. ಮತ್ತೆ ಅಲ್ಲಿ ಅಣ್ಣಂಗೆ ಹೀರೋಯಿನ್ ಕಾಣಿಸ್ತಾಳೆ. ಬಣ್ಣ ಹಾಕಿದ ತಪ್ಪಿಗೆ ನಮ್ ಹೀರೋ ಅವನ್ ಫ್ರೆಂಡ್ ಬೈಕ್ ನ ಅಡ ಇಟ್ಟು ಹೀರೋಯಿನ್ಗೆ 2 ಜೊತೆ ಬಟ್ಟೆ ತರ್ತಾನೆ. ಬೈಕ್ ಇದ್ರೆ ಸ್ವಲ್ಪ ಲೆವೆಲ್ ಆದ್ರೂ ಮೇಂಟೈನ್ ಮಾಡೋಯ್ತು. ನೆಕ್ಸ್ಟ್ ಅಕ್ಕ ಬಟ್ಟೆ ರಿಜೆಕ್ಟ್ ಮಾಡ್ತಾಳೆ. ಯಾರೋ ಬೀದಿಲ್ ಸುತ್ತವರೆಲ್ಲ ಡ್ರೆಸ್ ಕೊಟ್ರೆ ನಾನ್ ತಗೋಬೇಕಾ? ಬಟ್ಟೆ ವೇಸ್ಟ್ ಆಗ್ಬಾರ್ದು ಅಂತ ಜೊತೆಗಿರೋ ಹುಡುಗಿ ಕೊಡ್ತಾನೆ. ಹೇಗೋರ್ ಬೇಡ ಅಂದ್ರು, 2 ನೀವ್ ಇಟ್ಕೊಳ್ಳಿ. ನಮ್ ತಾಯಣೆಗೋ #benefits of being friend of beautiful girls. ಇವತ್ತೊಂದ್ ಆಚೆ ಬಿಡ್ಬೇಕು. ಆ ಡ್ರೆಸ್ ವಿಷಯ ಹಂಗಿರ್ಲಿ, ಈ ಸೀನ್ ನೋಡ್ರಿ. ಅಕ್ಕ ಎದುರುಗಡೆಯಿಂದ ಲೈಟ್ ಹಾಕೊಂಡು ಬುಕ್ ಅಂತ ತೋರ್ಸ್ಕೊಳ್ಳೋದಿಕ್ಕೆ ಮ್ಯಾಗಝಿನ್ ಹಿಡ್ಕೊಂಡ್ ಕುಂತಾಳೆ.
ಅಣ್ಣಂಗೆ ಅವ್ರ ಅಮ್ಮ ಕಾಯಿ ಕೆತ್ತದಕ್ಕೆ ಹೇಳಿದ್ರೆ ಕೆತ್ತಕ್ಕೆ ಬರಲ್ಲ ಅನ್ನೋ ತರ ಡೌ ಮಾಡ್ತಾನೆ. ಒಂಚೂರು ಕಾಯಿ ಸುಳ್ಕೊಡ. ಅಯ್ಯೋ ನನ್ಗಿಲ್ಲ ಬರುತ್ತೆ ಸುಲಿಯಕ್ಕೆ. ಇವಾಗಿನು ನೀವ್ ಹೇಳಿದ ತಕ್ಷಣ ಬಿಟ್ಬಿಡಕ್ಕಾಗತ್ತಾ? ಅಂದು ಆಗ್ಲೇ ಇವನ ಹತ್ರ ಒಂದ್ ಸೈನ್ ಹಾಕೊಂಡ್ ಬಿಟ್ ಕಳ್ಸ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಅಣ್ಣ ರೈಲ್ವೆ ಟ್ರ್ಯಾಕ್ ಪಕ್ಕ ಅದು ಟ್ರೈನ್ ಸೌಂಡ್ ಇದ್ರು ಹೀರೋಯಿನ್ ನ ಯಾರೋ ಕಿಡ್ನಾಪ್ ಮಾಡೋ ಪ್ಲಾನ್ ನ ಕೇಳಿಸ್ಕೊಂತಾನೆ. ಈ ತರದೆಲ್ಲ ಇದಾರೆ ಜನ. ಅದರಿಂದ ಹೀರೋಯಿನ್ ನ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಹೀರೋಯಿನ್ ಗೆ ಅವಳ ಅಪ್ಪ ಮತ್ತೆ ಮನೆ ಅಂದ್ರೆ ಜೈಲ್ ತರ ಫೀಲ್ ಆಗುತ್ತೆ. ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಅಂತಾಳೆ. ನಿಮ್ಗೇನು ಆಗಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆಗ ಅಲ್ಲೆಲ್ಲ ಒಂದ್ ಕಡೆ ಸ್ಟೇ ಆಗ್ತಾರೆ. ಅಲ್ಲಿಂದ ಹೀರೋ ಹುಡುಗಿಗೋಸ್ಕರ ರಿಸ್ಕ್ ತಗೊಂಡು ಆಕೆ ಆಸೆಗಳನ್ನ ಈಡೇರ್ಸೋ ಪ್ಲಾನ್ ಮಾಡ್ತಿರ್ತಾನೆ. ಆದ್ರೆ ಒಂದಿನ ಯಾರು ನಿನ್ ಹುಡುಗಿ? ಆತರ ಆಸೆನೆಲ್ಲ ನೀ ಇಟ್ಕೋಬೇಡ. ಎಸ್, ನಾನು ನಿನ್ ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ. ನನ್ನ ಹುಡುಗ ಬೇರೆನೇ ಇದ್ದಾನೆ. ಇವತ್ತು ನಾಳೆನೋ ಬಂದ್ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಇನ್ನೇನು ಚಪ್ಪರ್ ತರ ಇದ್ದಿದ್ದ ನಮ್ಮ ಅಣ್ಣ ತ್ಯಾಗ ಮೂರ್ತಿ ಲೆವೆಲಿಗೆ ಆಡ್ತಿರ್ತಾನೆ. ಆದ್ರೆ ಹೀರೋಯಿನ್ ಒಂದೊಂದ್ಸರಿ ಒಂದೊಂದ್ ತರ ಸೈಕ್ ತರ ಆಡ್ತಿರ್ತಾಳೆ. ನಾನ್ ಕೊಡಿದ್ರೆ ಏನಾಗುತ್ತೆ? ನಾನು ಟೇಸ್ಟ್ ನೋಡ್ತೀನಿ. ಇನ್ನೊಂದ್ ಸ್ವಲ್ಪ ಕೊಡು ಮಗ. ಮಗನ ಮಚ್ಚ ಮಚ್ಚಾನ ಹೂ ಕಣೋ. ಕೊಡಲೇ. ಅಕ್ಕ ನಿಮ್ಮಪ್ಪ ಸ್ಟ್ರಿಕ್ಟ್ ಇದ್ದೇ ಈ ಲೆವೆಲಿಗೆ ಆಸೆ ಇಟ್ಕೊಂಡು ಫ್ರೀ ಬಿಟ್ಟಿದ್ರೆ ದಿನ ಬೀರಲ್ಲೇ ಸ್ನಾನ ಮಾಡ್ತಿದ್ದೇನಪ್ಪ. ಇನ್ನೊಂದ್ ಸ್ವಲ್ಪ ಕೊಡು ಮಗ. ಅಣ್ಣಂಗೆ ರೀಸನ್ನೇ ಇಲ್ದಂಗೆ ಪ್ರಪೋಸ್ ಮಾಡ್ತಾಳೆ. ಬಟ್ ಅಷ್ಟೊತ್ತಿಗೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ನಮ್ಮಣ್ಣ ತ್ಯಾಗಮೂರ್ತಿ ಆಗಿದ್ರಿಂದ ಮಾದೇಶ ಆಗೋದ್ರಿಂದ ಉಳ್ಕೊಂಡು ಬದುಕಂತಾನೆ. ಫೈಟಿಂಗ್ ಎಲ್ಲ ಮುಗಿದ್ಮೇಲೆ ಅಲ್ಲಿಗೆ ಅಕ್ಕನ್ ಲವರು ಬರ್ತಾನೆ. ಕೆಲವು ಹುಡುಗಿರ್ ಟೇಸ್ಟ್ ಈ ಲೆವೆಲ್ಗೂ ಇರ್ತೈತಿ ಅಂತ ತೋರಿಸಿ ಲವ್ ಡೇ ದಿನ ನೋಡೋ ತರ ಇರೋ ಈ ಮೂವಿನ ಇಲ್ಲಿಗೆ ಮುಗಿಸ್ತಾರೆ. ಪೂಜಾ ಬೆಸ್ಟ್ ಆಫ್ ಲಕ್. ಯಾಕಣ್ಣ ನಮ್ಮ ಹತ್ರ ಬೈಕು ಮೊಬೈಲು ಇರೋದು ಇಷ್ಟ ಇಲ್ಲ ನಿನಗೆ? ಏನಾದ್ರು ಐಡಿಯಾ ಕೊಡೋ. ಬಟ್ಟೆ ತಗೊಂಡೋಗ್ ಕೊಡು ಮಗ. ನನ್ ಬೈಕು ಸೇಟು ಹತ್ರ ಸೇಫ್ ಆಗಿರುತ್ತೆ ಬಾರ. ಆ ಹುಡುಗಿ ನಮ್ ಜಿಮ್ಗೆ ಬರೋದು, ನೀನು ಬಂದ್ ಸೇರ್ಕೋ, ಕಾಂಟ್ಯಾಕ್ಟ್ ಆಗುತ್ತೆ. ಗುರು ಫೋನು ಕ್ಯಾಶಿಯರ್ ಹತ್ರ ಕೊಟ್ಟಿರ್ತೀನಿ, ಇಸ್ಕೋ. ಸೊ ನಾನ್ ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಫಿಲ್ಮ್ ನಂಗೂ ತುಂಬಾ ಇಷ್ಟ ಆಗೈತಿ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಉಳಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.